ತೆಗೆದುಕೊಂಡಾಗ ಯಾರು ಕೂಡ ಸರಳವಾಗಿ ಭೂಮಿ ಬಂದವರಲ್ಲ. ಎಲ್ಲರ ಚರಿತ್ರೆ ನೋಡ್ತಿದ್ವಿ ನಾವು. 10 ವರ್ಷಗೋ 15 ವರ್ಷಗೋ 20 ವರ್ಷಗೋ ಸೊಲ್ಲಾಪುರ ಸಿದ್ದರಾಮ 40 ವರ್ಷ ಹುಟ್ಟಿದ ನಾವು. ಎಲ್ಲವನ್ನೂ ನೋಡ್ಕೊಂಡು ಬಂದಾಗ ಪರಮಾತ್ಮ ಕಳಿಸಿಕೊಟ್ಟ ಬರ್ತಕ್ಕಂಥ ಕೆಲಸ ಇವತ್ತು ಭೂಮಿ ಮೇಲೆ ಯಾವಾಗ ಅಧರ್ಮ ಹೆಚ್ಚಾಗಿರ್ತದೆ ಧರ್ಮವನ್ನು ಪುನಃಸ್ಥಾಪನೆ ಮಾಡಿದ್ರು ಬರ್ತಕ್ಕಂಥ ಕೆಲಸ ಇವತ್ತು. ಆ ಹುಟ್ಟಬೇಕಾದಾಗ ಪರಮಾತ್ಮ ಅಪರಾಧ ಬಂದಿರ್ತಾರ. ನಾ ಅಂದಾಗ ನೀನು ಆಗಬೇಕು, ನಾ ಯಾವಾಗ ಆಶ್ರಯ ಮಾಡ್ತೀನಿ ನೀನು ಕೂಡ ಆಶ್ರಯ ಮಾಡಬೇಕು. ಹಾಗಂತ ಹೇಳ್ಕೊಂಡು ಬಂದಿರ್ತಕ್ಕಂಥವ್ರು ಶರಣರು ಮಹಾತ್ಮರು ಅಲ್ಲಿಗೆ ಒಂದು ಮಾತಾಡ್ತಾರೆ. ಕಲಿಯಲ್ಲಿ ಬರುವವನ ಬಲಿಯಲ್ಲಿ ಓದುವವನ ಬರಿಗಾಲಲ್ಲಿ ತಿರುಗುವವನ ಅದು ಮುಂದೆ ಹೇಳ್ತಾರೆ. ಅವರು ಕಲಿಯಲ್ಲಿ ಬಂದವರು, ಉಳಿದ ಎಲ್ಲರೂ ನಾವೊಂದು ಕಾಸ್ಕೊಂಡು ಬಂದವರು. ಕಲಿಯಲ್ಲಿ ಬಂದವರು ತಿಳ್ಕೊಂಡು ಅವ್ರಿಗೆ ಜಗತ್ತಿನೊಳಗೆ ಅಷ್ಟು ಬೇರೆ ಕಿಮ್ಮತ್ತದ, ಅವ್ರ ಬದುಕದೇ ಬೇರೆ ಇದೆ. ಬದುಕತಕ್ಕಂಥ ರೀತಿ ರಿವಾಜುಗಳು ಬೇರೆ ಬೇರೆ ಅದಾವ. ಮಕ್ಕಳಿಂದ ಆಡ್ತಕ್ಕಂಥದ್ದು, ದೊಡ್ಡವರಾದಾಗ ಪವಾಡ ಮಾಡ್ತಕ್ಕಂಥದ್ದು ಎಲ್ಲವನ್ನು ನೋಡ್ಕೊಂಡು ಬಂದಾಗ ಅವ್ರ ಜೀವನ ಬೇರೆ, ನಿಮ್ಮ ಜೀವನ ಬೇರೆ. ಒಂದು ಸಲ ಶ್ರೀಕೃಷ್ಣ ಪರಮಾತ್ಮ ತನ್ನ ತಂಗಿಯಾಗಿರ್ತಕ್ಕಂಥ ಸುಭದ್ರೆಯನ್ನ ವನವಿಹಾರ ಕರ್ಕೊಂಡು ಹೋಗಿದ್ದ. ವನವಿಹಾರಕ್ಕೆ ತಂಗಿಯನ್ನು ಕರ್ಕೊಂಡು ಹೋಗಿದ್ದ. ತಂಗಿ ಹೊಟ್ಟಿನಿದ್ದಳು, 8-9 ತಿಂಗಳು ಗರ್ಭವತಿ ಆಗಿದ್ದಳು. ಕರ್ಕೊಂಡು ಹೋದಾಗ ದಾರಿಯಲ್ಲಿ ಹೋಗ್ಬೇಕಾದಾಗ ಸುಭದ್ರೆ ಕಥಾಣ ಒಂದು ಕಥೆ ಹೇಳೋದು. ನಾನು ಕುತ್ಕೊಂಡು ಬೇಜಾರಾಗತ್ತದ ಒಂದು ಕಥೆ ಹೇಳಿದಾಗ ಕೃಷ್ಣ ಪರಮಾತ್ಮ ಕಥೆ ಹೇಳ್ತಾರೆ ಮಾಡ್ತಾನೆ. ಕಥೆಯನ್ನು ಹೇಳಬೇಕಾದಾಗ ತಂಗಿ ಸುಭದ್ರೆ ಹಿಂದೆ ನೋಡಿ ಹೂ ಅಂತ ಹೇಳ್ತೀವಿ. ನಾವು ಹೇಳ್ತಿದ್ದ ಹೂ ಅಂತಿಲ್ಲ. ಹೇಳ್ಕೊಂತ ಹೋದ ಭಾಳ ದೂರ ಹೋದ. ಒಂದು ಸಲ ತಿರುಗಿ ನೋಡ ತಂಗಿ ಇದೆ ಅಂತ ತಂಗಿ ಮಲ್ಕೊಂಡಾಳ. ಆದ್ರೆ ಹೂ ಯಾರು ಹೇಳಕತ್ತಾರ, ಈ ಕಡೆ ನೋಡಿದ ಯಾರು ಖರೆ ಹೇಳ್ತಕ್ಕಂಥ ಕಥೆಯಲ್ಲಿ ಯಾರು ಹೋಗಿ ತಗೊಂಡು ಹೇಳಕ್ಕ ಹೇಳಿ ನೋಡ್ದ. ಹೊಟ್ಟಿರ್ತಕ್ಕಂಥ ಕೂಸು ಹೋಗ್ತಿತ್ತು. ಸುಭದ್ರೆ ಹೊಟ್ಟಿರ್ತಕ್ಕಂಥ ಕೂಸು ಹೋಗ್ತಿದ್ದು. ಕೃಷ್ಣದವ ಹೀಗೆ ಹಿಂಗಲ್ಲ ನೀವ ಮುಂದೆ ಹೇಗಿಲ್ಲ ಹಾಗಂತ ಹೇಳಿ ಕಥೆಯನ್ನು ಪೂರ್ಣ ಹೇಳಲಿಲ್ಲ. ಕಥೆಯನ್ನು ಅರ್ಥಬಿಟ್ಟ. ಮುಂದೆ ಯುದ್ಧದೊಳಗ ಚಕ್ರವ್ಯೂಹ ಸುತ್ತಕೊಂಡು ಅಭಿಮನ್ಯು ಯಾಕ ಮುಂದಿನ ಕಥೆ ಕೇಳಿ ಹೋದ ಕಥೆ ಕೇಳಿದವ, ಹೊರಗುನ ಕಥೆ ಕೇಳಿದ್ದಿಲ್ಲ. ಯುದ್ಧದೊಳಗ ಸಾಯ್ಬೇಕಾಯ್ತು. ಹೊಟ್ಟೆ ಇರ್ತಕ್ಕಂಥ ಕೂಸುಗಳು ಹೆಂಗದವ ಅಂದ್ರೆ ಇವತ್ತಿನ ವಿಜ್ಞಾನದೊಳಗ ಕಂಪ್ಯೂಟರ್ ಬಿಂದ ಪಾಸ್ ಆದ ಮಕ್ಕಳು ನೀವು ನೋಡ್ಬೇಕಾದ್ರೆ ಕಂಪ್ಯೂಟರ್ ಒಂದು ವೇಳೆ ಸ್ವಲ್ಪ ಹಿಂದೆ ಬೀಳ್ತದ, ಮಕ್ಕಳ ತಲೆಯಿಂದ ಬೆಳೆಯಲ್ಲ. ಅಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ಈಗಿನ ಕಾಲದೊಳಗ ಮಕ್ಕಳನ್ನು ಬೆಳೆಸೋದು ತಂದೆ ತಾಯಿ ಕರ್ತವ್ಯ ಬಹಳ ದೊಡ್ಡದು.